टोटली नया केक और टोटली शिला में स्टोन का। ಕಾಪು ಅಂತ ನಮ್ಮ ತುಳು ಭಾಷೆಯಲ್ಲಿ ಕಾಪು ಅಂತ ಹೇಳಿದರೆ ರಕ್ಷಣೆ ಮಾಡುವವರು ಅಂತ ಕಾಪು. ಈ ಊರಿಗೆ ಒಂದು ಹೆಸರು ಕಾಪು ಅಂತ. ಅದು ಕಾರಣ ಈ ತಾಯಿಯಿಂದಲೇ. ಈ ತಾಯಿಯಲ್ಲಿ ನೆಲೆಯಾದದ್ದೇ ಈ ಒಂದು ಪ್ರದೇಶಕ್ಕೆ, ಪರಿಸರಕ್ಕೆ ಒಂದು ನಿತ್ಯ ರಕ್ಷಣೆ ಮಾಡ್ತಾಳೆ ಎನ್ನುವಂತಹ ಮೂಲದ ಒಂದು ಉದ್ದೇಶ. ಒಂದು ಮಗುವನ್ನು ತಾಯಿ ಹೇಗೆ ನಿತ್ಯ ನಿಷ್ಕಲ್ಮಶವಾಗಿ ರಕ್ಷಣೆ ಮಾಡ್ತಾ ಇರ್ತಾಳೋ, ಅದೇ ಪ್ರಕಾರ ಯಾರೆಲ್ಲ ಈ ಕ್ಷೇತ್ರಕ್ಕೆ ಬರ್ತಾರೋ ಅವರನ್ನು ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ತಾಯಿ ಹೊತ್ಕೊಳ್ತಾಳೆ ಅಂತ ನಿಯಮ. ಹಾಗೆ ಇಲ್ಲಿ ವಾಸುದೇವ ಶೆಟ್ಟರು ಹೇಳಿದರು, ಬಂಗಾರದ ಪೀಠವನ್ನೇ ಗದ್ದಿಗೆಯನ್ನು ರಚನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿರುವಂತಹ ಅದು ಬಂಗಾರ. ಅದು ಸ್ವಚ್ಛತೆಯ ಸಂಕೇತ ಅಂತ. ಬಂಗಾರಕ್ಕಿಂತ ಸ್ವಚ್ಛವಾದಂತಹ ವಸ್ತು ಇನ್ನೊಂದಿಲ್ಲ. ಯಾಕಂದರೆ ಬಂಗಾರವನ್ನು ಎಷ್ಟು ನಾವು ಬಿಸಿ ಮಾಡಿ ಕಾಯಿಸಿದರೂ ಕೂಡ ಅದು ಆವಿಯಾಗೋದಿಲ್ಲ. ಅದರಲ್ಲಿರುವ ಬೇರೆ ಲೋಹಗಳೆಲ್ಲ ಆವಿಯಾಗ್ತದೆ, ಬಂಗಾರ ಆವಿಯಾಗೋದಿಲ್ಲ. ಅದು ಸ್ವಚ್ಛವಾಗಿರುವಂತಹ ಸ್ಫುಟಂ ಅಂತ ಅರ್ಥ. ಅದಕ್ಕಿಂತ ಸ್ಫುಟವಾದ ವಸ್ತು ಇನ್ನೊಂದಿಲ್ಲ. ಅದರಿಂದಾಗಿ ಬಂಗಾರದ ಗದ್ದಿಗೆಯಲ್ಲಿ ಅಮ್ಮನನ್ನು ನಾವು ಕೂರಿಸಿ ಆರಾಧನೆ ಅಂತ ಮಾಡಿದ್ದೇವೆ. ಕಾರಣ ಏನು ಅಂತ ಕೇಳಿದರೆ, ಯಾರೆಲ್ಲ ಅಮ್ಮನಲ್ಲಿಗೆ ಬರ್ತಾರೋ ಅವರೆಲ್ಲರೂ ಕೂಡ ಸ್ಫುಟ ಆಗಬೇಕು ಅಂತ, ಅವರ ಬದುಕು ಕೂಡ ಸ್ವಚ್ಛ ಆಗಬೇಕು ಅಂತ. ನಿಮ್ಮ ಹೆಸರಿನಲ್ಲೇ ಸ್ವಚ್ಛತೆ ಇದೆ, ನಿರ್ಮಲಾ ಸೀತಾರಾಮನ್ ಅಂತ ಹೇಳಿದರೆ. ಅದರಿಂದಾಗಿಯೇ ದೇವರು ನಿಮ್ಮನ್ನು ಇಲ್ಲಿ ಕರೆಸಿದರು ಅಂತ ನಮಗೆ ಅನಿಸುತ್ತೆ. ಹಾಗೆ ವಿಶೇಷವಾಗಿ ಪ್ರೋಗ್ರಾಮ್ನಲ್ಲಿ ಇದ್ದರೆ ರಕ್ಷಾ ಕವಚ ಸರ್ ಯಾವದಾದಿತ್ಯಸ್ತಪತಿ ಯಾವತ್ ಪ್ರಾಜತೆ ಚಂದ್ರಮಾಃ ಯಾವತ್ ವಾಯು ಪ್ರವಹತಿ ತಾವಜ್ಜೀವ ಜಯಾ ಜಯ ಮನಸ್ಸಂಕಲ್ಪ ಸಿದ್ಧಿರಸ್ತು ಮಹದೇಶ್ವರ್ಯಾಭಿವೃದ್ಧಿರಸ್ತು ಚಿಂತಿತ ಮನೋರಥ ಫಲಾವಾಪ್ತಿರಸ್ತು ಭಗವದನುಗ್ರಹ ಸಿದ್ಧಿರಸ್ತು. ದೇವರು ಶರೀರಕ್ಕೆ ಬೇಕಾದಂತಹ ಆರೋಗ್ಯ, ಮನಸ್ಸಿಗೆ ಬೇಕಾಗಿರುವಂತಹ ನೆಮ್ಮದಿ, ನಾವು ಮಾಡುವಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ಆ ಎಲ್ಲ ಸ್ಥಾನಕ್ಕೆ ಬೇಕಾಗಿರತಕ್ಕಂತಹ ಗೌರವವನ್ನು ಕೂಡ ಉಳಿಸಿಕೊಟ್ಟು ತಾಯಿ ಇಲ್ಲಿಗೆ ಕರೆಸಿಟ್ಟು ಸಾರ್ಥಕ ಆಯಿತು. ಇಲ್ಲೆಲ್ಲ ಜೀರ್ಣೋದ್ಧಾರಗಳೆಲ್ಲ ಆಗ್ತಾ ಉಂಟು. ಅದಕ್ಕೂ ಬೇಕಾಗಿರತಕ್ಕಂತಹ ಅನುಗ್ರಹವನ್ನು ದೇವರು ನಮಗೂ ಕೂಡ ಅನುಗ್ರಹ ಕೊಟ್ಟು ಕಾಪಾಡಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ಅನುಗ್ರಹ ಕವಚವನ್ನೇ ಕೊಡುವಂತಹದ್ದು, ರಕ್ಷಣೆ ಕೊಟ್ಟು ದೇವರು ಕಾಪಾಡ್ತಾರೆ. ದೇವರ ಪ್ರಸಾದವಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು. ಈ ನಮಗೆ 3 ವಸ್ತುಗಳು ಅವಶ್ಯವಾಗಿ ಬೇಕು. ಒಂದು ಚಿತ್ತ, ಮತ್ತೊಂದು ಭತ್ತ, ಮತ್ತೊಂದು ವಿತ್ತ. ಅಮ್ಮನ ಚಿತ್ತ ಬೇಕು ನಮಗೆ ದೇಶ ಕಟ್ಟಲಿಕ್ಕೂ ಕೂಡ, ಎಲ್ಲದಕ್ಕೂ ಕೂಡ ನಮ್ಮ ಬದುಕಲಿಕ್ಕೆ ಅಮ್ಮನ ಚಿತ್ತ ಬೇಕು. ಅಮ್ಮನ ಚಿತ್ತ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಮತ್ತೊಂದು ಭತ್ತ ಬೇಕು. ಭತ್ತ ಅಂದರೆ ಕೃಷಿ, ಊಟ ಮಾಡುವ ಅನ್ನ, ಅದು ನಮಗೆ ಬೇಕು. ಇದು ಎರಡರ ಒಟ್ಟಿಗೆ ಸರಿಯಾದಂತಹ ವಿತ್ತ ಬೇಕು. ಆ ವಿತ್ತ ಸರಿಯಾದ ರೀತಿಯಲ್ಲಿ ದೇಶಕ್ಕೆ ವಿನಿಯೋಗ ಆಗಬೇಕು. ಆ ವಿನಿಯೋಗ ಆಗಬೇಕಾಗಿದ್ರೆ ಅಮ್ಮನ ಚಿತ್ತ ಬೇಕು ಅಂತ ಅರ್ಥ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರಕ್ಕೆ ನೀವು ಆಗಮಿಸಿದ್ದೀರ. ಅದು ದೇವರ ಚಿತ್ತ ಅಂತ ಆಗ್ತದೆ. ದೇವರು ಪರಮ ಸಂತೋಷ ಆಗಲಿ. ಅನುಗ್ರಹ ರಕ್ಷಣೆಯನ್ನು ದೇವರು ನಮಗೆ ಕೊಡಬೇಕು. ಇವತ್ತು ಒಳ್ಳೆಯ ಸ್ಥಾನದಲ್ಲಿ ದೇವರೇ ನಮ್ಮನ್ನು ಕೂರಿಸಿರುವಂತಹದ್ದು. ಅದರಿಂದಾಗಿ ಇನ್ನೂ ಒಳ್ಳೊಳ್ಳೆಯ ಕೆಲಸಗಳು, ದೇಶದ ಸೇವೆಯೂ ಕೂಡ ಅದು ತಾಯಿಯ ಸೇವೆ ಅಂತ ಅರ್ಥ. ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಭಾರತವನ್ನು
मेधासो अर्चात अर्चन्द पुत्रका उत पुरणपरविष्णुवर्चत आयाने ते परायाणे गुरुवाहारमहं दक्षिणेः प्रदाच्य पुण्डरीकाणि समुद्रस्य गृहादिभे